ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಮಲ್ಲು ಕನ್ನಡ ಫುಡ್ ಅಂಡ್ ಟರ್ಚ್ ಚಾನಲ್ಗೆ ಸ್ವಾಗತ. ಇಂದು ರುಚಿಕರವಾದ ಕೇರಳ ಸ್ಟೈಲ್ ಫ್ಲಫಿ ಆ್ಯಂಡ್ ಸಾಫ್ಟ್ ಆಪಂ ಮೊಟ್ಟೆ ಕರಿ ಹೆಂಗೆ ಮಾಡೋದು ನೋಡೋಣ. ಇಲ್ಲಿ 1 ಕಪ್ಪು ಇಡ್ಲಿ ಅಕ್ಕಿಯನ್ನು ಚೆನ್ನಾಗಿ ತೊಳೆದು ನೀರಲ್ಲಿ ಉಣಿಯಕ್ಕೆ ಬಿಟ್ಬಿಡೋಣ. ಒಂದು 5 ರಿಂದ 6 ಗಂಟೆ ಆದಮೇಲೆ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಅನ್ನ, ನಾವಿಲ್ಲಿ ಕುಸಲಕ್ಕಿ ಹಾಕ್ಕೊಂಡಿದ್ದೀವಿ, ಆಮೇಲೆ ಸ್ವಲ್ಪ ಈಸ್ಟ್, ಒಂದು ಚಿಕ್ಕ ಚಿಟಿಕೆ ಈಸ್ಟನ್ನು ಹಾಕಿ ಮಿಕ್ಸಿಯಲ್ಲಿ ಚೆನ್ನಾಗಿ ರುಬ್ಬಿ ತೆಗೆದುಬಿಡಿ. ತೆಗೆದಾದ್ಮೇಲೆ ಚೆನ್ನಾಗಿ ಕುದಿಯುವ ನೀರಲ್ಲಿ 2 ಟೀ ಸ್ಪೂನ್ ರವೆನ ಹಾಕಿ ಈ ರೀತಿಯಲ್ಲಿ ಬೇಯಿಸ್ಕೊಂಡು ಇದ್ರ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಓವರ್ನೈಟ್ ಬಿಟ್ಬಿಡಿ. ರವೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಓವರ್ನೈಟ್ ಬಿಟ್ಬಿಡಿ. ಇದರಲ್ಲಿ ನಾವು ಈಸ್ಟ್ ಹಾಕಿರೋದ್ರಿಂದ ಏನಾಗುತ್ತೆ ಅಂದರೆ ಚೆನ್ನಾಗಿ ಉಬ್ಬುತ್ತೆ. ಸೊ ಒಂದು ಪ್ಲೇಟ್ ಏನಾರು ಮಡಗಿ ಅದ್ರ ಮೇಲೆ ಮಡಗಿ, ಸೊ ಅದು ಈಸ್ಟ್ ಹಾಕಿರೋದಕ್ಕೆ ಫ್ಲಫಿಯಾಗಿ ಬರೋದು ಮೇನ್ ಸೀಕ್ರೆಟ್. ಇವಾಗ ಬೆಳಗ್ಗೆ ಹಸಿಟ್ಟು ರೆಡಿಯಾಗಿದೆ ನೋಡಿ. ಇದು ಮೇಲೆ ನಿಮಗೆ ಕಾಣ್ಬೋದು, ಪಾತ್ರೆ ಲೆವೆಲ್ ಗಂಟ ಉಬ್ಬಿದೆ. ಅದಕ್ಕೆ ರುಚಿಗೆ ತಕ್ಕಂತೆ ಉಪ್ಪು, 2 ಚಿಕ್ಕ ಟೀ ಸ್ಪೂನ್ ಶುಗರು, ಸಕ್ಕರೆ ಹಾಗೂ ತೆಂಗಿನಕಾಯಿ ತುರಿ, ಇದಿಷ್ಟನ್ನು ಮಿಕ್ಸ್ ಮಾಡಿ ನಾವು ಗಟ್ಟಿ ನೋಡ್ಕೊಬೇಕು. ಒಂದು ದೋಸೆಗೆ ಅಥವಾ ಸೆಟ್ ದೋಸೆಗೆ ಯಾವ ಥರ ಹದ ಬರುತ್ತೆ ಆ ರೀತಿ ಲೆವೆಲ್ ಮಾಡ್ಕೊಳ್ಳಿ. ಈಗ ಒಂದು ದೋಸೆ ಹಂಚಿಗೆ ಎಣ್ಣೆಯನ್ನು ಸವರ್ಕೊಳ್ಳಿ. ಅದಾದಮೇಲೆ ನಾವು ಈ ರೀತಿ ಹಿಟ್ಟನ್ನು ಹಾಕೋಣ. ಸೊ ಇದೇನು ನಾವು ಸುತ್ತದೇನು ಬೇಕಾಗಿಲ್ಲ, ಜಸ್ಟ್ ಅದೇ ಸ್ಪ್ರೆಡ್ ಆಗುತ್ತೆ. ಈಟ್ ಇರೋದ್ರಿಂದ ನಮಗೆ ಚಿಕ್ಕ ಚಿಕ್ಕ ಸೆಟ್ ದೋಸೆ ಟೈಪಲ್ಲೇ ಬರುತ್ತೆ. ಸೊ ಇದು ಹಾಕಿದ್ಮೇಲೆ ಒಂದು ಪಾತ್ರೆ ತೊಗೊಂಡು ಮುಚ್ಚಿಕ್ಬೇಕು, ಯಾಕಂದರೆ ಸ್ಟೀಮಿಂದ ಬಬಲ್ಸ್ ಕ್ರಿಯೇಟ್ ಆಗುತ್ತೆ. ಸೊ ಇದು ಒಂದು ಸೈಡ್ ಆಗಿದೆ, ಒಂದು 2-3 ನಿಮಿಷದಲ್ಲಿ ರೆಡಿ ಆಗುತ್ತೆ. ಸೊ ಒಂದು 2 ನಿಮಿಷಕ್ಕೆ ಆದಮೇಲೆ ಇದನ್ನು ತಿರುವು ಹಾಕ್ಕೊಳ್ಳೋದು. ತಿರುವು ಹಾಕೊಂಡಾಗ ನಿಮಗೆ ರುಚಿಕರವಾದ ಕೇರಳ ಸ್ಟೈಲ್ ಫ್ಲಫಿ ಆ್ಯಂಡ್ ಸಾಫ್ಟ್ ಆಪಂ ರೆಡಿ ಆಗುತ್ತೆ. ಇದನ್ನು ನೀವು ಕರಿ ಇಲ್ಲದೆ ಕೂಡ ತಿನ್ಬೋದು, ಸಾರು ಏನು ಇಲ್ದಂಗೆ. ಸಾರು ಬದಲು ಶುಗರ್ನ 1-2-3 ಸ್ಪೂನ್ ಜಾಸ್ತಿ ಹಾಕೊಂಡು ಸಕ್ಕರೆ ಮೇಂಟೈನ್ ಮಾಡಿ ಸ್ವೀಟ್ ಟೈಪಲ್ಲಿ ಕೂಡ ತಿನ್ಬೋದು, ಮಕ್ಕಳಿಗೆಲ್ಲ ಕೊಡ್ಬೋದು. ಈಗ ಇದಕ್ಕೆ ಬೇಕಾದ ಕರಿಯನ್ನು ರೆಡಿ ಮಾಡ್ಕೊಳ್ಳೋಣ. ಅದಕ್ಕಾಗಿ ನಾನು ಇಲ್ಲೊಂದು 4 ಟೊಮೊಟೊ ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ನಾವು ತುರ್ಕೊಬೇಕು. ಅದಾದಮೇಲೆ ಸ್ವಲ್ಪ ಬೆಳ್ಳುಳ್ಳಿ, ಕರಿಬೇವು, 1-2-3 ಹಸಿಮೆಣಸಿನ್ಕಾಯಿ, ಈರುಳ್ಳಿ ಹಾಗೂ ಶುಂಠಿ ಚೆನ್ನಾಗಿ ಹಚ್ಚಿರೋದು. ಬಾಣಲಿ ಬಿಸಿ ಆದಮೇಲೆ ಅದಕ್ಕೆ ನಾವು ಫಸ್ಟು ಮೊಟ್ಟೆ ಬೇಯಿಸಿ ಮಡಗಿರೋದು. ಇದಕ್ಕೆ ನೀವು ಮೊಟ್ಟೆ ಬೇಕಂದರೆ ಮೊಟ್ಟೆ ಯೂಸ್ ಮಾಡ್ಕೊಬೋದು, ಇಲ್ಲಾಂದರೆ ಕಾಳುಗಳನ್ನ ಬೇಯಿಸ್ಕೊಂಡು ಕೂಡ ಮಡಗ್ಬೋದು. ನಾನಿಲ್ಲಿ ಮೊಟ್ಟೆಯಲ್ಲಿ ಮಾಡ್ತಾಯಿದ್ದೀನಿ. ಸೊ ಮೊಟ್ಟೆ ಇಷ್ಟ ಇಲ್ಲ ವೆಜ್ ಮಾಡೋರು ಕಾಳುಗಳನ್ನ ಕುಕ್ಕರಲ್ಲಿ ಉಪ್ಪು ಸ್ವಲ್ಪ ಅರಿಶಿನ ಪುಡಿ ಹಾಕೊಂಡು ಬೇಯಿಸ್ಬಿಟ್ಟು ಸೈಡಿಗೆ ಮಾಡ್ಕೊಳ್ಳಿ. ಸೊ ಸೇಮ್ ಪ್ರೊಸೀಜರೇ ವೆಜ್ಗೂ ಕರಿ ಮಸಾಲೆ ಎಲ್ಲ ಸೇಮೇ ಬರುತ್ತೆ. ಸೊ ಮೊಟ್ಟೆನ ನಾವು 1-2-3 ನಿಮಿಷ ಎಣ್ಣೆಯಲ್ಲಿ ಜಸ್ಟ್ ಉರಿಬೇಕು. ಒಂದು ಸೈಡ್ ಕಲರ್ ಚೇಂಜ್ ಆದರೆ ಸಾಕು. ಈ ಥರ ಕಲರ್ ಚೇಂಜ್ ಆದಮೇಲೆ ಇದನ್ನು ನಾವು ತೆಗೆದ್ಬಿಡೋಣ. ಅದೇ ಬಾಣಲಿಯಲ್ಲಿ ಅದೇ ಎಣ್ಣೆಗೆ ಸಾಸಿವೆ ಸಿಡಿಸ್ಕೊಳ್ಳೋಣ. ಫಸ್ಟು ಸಾಸಿವೆ ಸಿಡಿದಾದ್ಮೇಲೆ ನಾವಾಗಲೇ ಹಚ್ಚಿ ಮಡಗಿದ್ವಲ್ಲ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಕರಿಬೇವು, ಇದಿಷ್ಟನ್ನು ಕೂಡ ಇದೇ ಎಣ್ಣೆಯಲ್ಲಿ ಹಾಕಿ ಚೆನ್ನಾಗಿ ಅದು ಸ್ವಲ್ಪ ಲೈಟ್ ಬ್ರೌನ್ ಆಗೋ ರೀತಿಯಲ್ಲಿ ನಾವು ಚೆನ್ನಾಗಿ ಬಾಡಿಸ್ಕೊಬೇಕು. ನೋಡಿ ಇವಾಗ ಇಷ್ಟನ್ನು ಹಾಕಿದ್ದೀನಿ. ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಕರಿಬೇವು, ಶುಂಠಿ ಮತ್ತು ಈರುಳ್ಳಿ ಇಷ್ಟೇ ಇದಕ್ಕೆ ಮೇಯ್ನಾಗಿ ಬೇಕಾಗಿರೋ ತರಕಾರಿ. ಟೊಮೊಟೊ ನಾವು ಆಗಲೇ ತುರಿದು ಮಡಗಿದ್ವಲ್ಲ, ಇದೆಲ್ಲ ಬೆಂದ ಮೇಲೆ ನಾವು ಟೊಮೊಟೊನ ಆ್ಯಡ್ ಮಾಡಬೇಕು. ಇವಾಗ ಇದನ್ನು ಚೆನ್ನಾಗಿ ಒಳ್ಳೆ ರೀತಿಯಲ್ಲಿ ಹುರ್ಕೊಳ್ಳೋಣ. ಒಳ್ಳೆ ರೀತಿಯಲ್ಲಿ ಹುರ್ಕೊಂಡು ನೋಡಿ ಈ ಲೆವೆಲ್ಗೆ ಎಲ್ಲ ಚೆನ್ನಾಗಿ ಬಾಡಿ ಕಲರೆಲ್ಲ ಚೇಂಜ್ ಆಗಿದೆ. ಇವಾಗ ಇದಕ್ಕೆ ಖಾರದ ಪುಡಿ 1 ಟೀ ಸ್ಪೂನು ಆ್ಯಡ್ ಮಾಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದ ನಂತರ ಇದಕ್ಕೆ ನಾವು ಸ್ವಲ್ಪ ಧನಿಯಾ ಪುಡಿ, 1-1/4 ಸ್ಪೂನಷ್ಟು ಧನಿಯಾ ಪುಡಿ. ಯಾವಾಗಲೂ ನಾವು ಖಾರದ ಪುಡಿಗೆ ಸ್ವಲ್ಪ ಮೆಷರ್ ಜಾಸ್ತಿ ಧನಿಯಾ ಪುಡಿ ಹಾಕಬೇಕು. ಅದಾದಮೇಲೆ ಒಂದು ಚುಟುಕಿ ಗರಂ ಮಸಾಲ. ಇಷ್ಟೇ ಈ ಕರಿಗೆ ಬೇಕಾಗಿರುವ ಮಸಾಲೆಗಳು. ಇದು ಚೆನ್ನಾಗಿ ಅದ್ರ ಜೊತೆ ಮಿಕ್ಸ್ ಆದಮೇಲೆ ಸೊ ರುಚಿಗೆ ತಕ್ಕಂಗೆ ಉಪ್ಪನ್ನು ನೀವು ಬೇಕಂದರೆ ಆ್ಯಡ್ ಮಾಡ್ಕೊಳ್ಳಿ ಸ್ಟಾರ್ಟಿಂಗಲ್ಲೇ. ಆಮೇಲೆ ಸ್ವಲ್ಪ ಅರಿಶಿನ ಹಾಕ್ಕೊಳ್ಳಿ. ಉಪ್ಪು ಬೇಕಾದ್ರೆ ನೀವು ಲಾಸ್ಟಲ್ಲೂ ಆ್ಯಡ್ ಮಾಡ್ಕೊಬೋದು. ನಾನು ಸ್ವಲ್ಪ ಹಾಕ್ಕೊಂಡಿದ್ದೀನಿ, ಇನ್ನು ಲಾಸ್ಟಲ್ಲಿ ಬೇಕಾದರೆ ಮತ್ತೆ ಆ್ಯಡ್ ಮಾಡ್ತೀನಿ. ಇವಾಗ ಇದೆಲ್ಲ ಚೆನ್ನಾಗಿ ಬೆಂದಾದಮೇಲೆ ನಾವಾಗಲೇ ಟೊಮೊಟೊನ ತುರಿದು ಮಡಗಿದ್ದೀವಲ್ಲ, ಆ ಟೊಮೊಟೊ ಪ್ಯೂರಿಯನ್ನು ಇದಕ್ಕೆ ಹಾಕ್ಕೊಬೇಕು, ಸರಿನಾ? ಸೊ ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಇದು ಮಿಕ್ಸ್ ಮಾಡಿದಾಗ ತಿಕ್ಕಾಗಿರುತ್ತೆ, ಅದಕ್ಕೆ ನಾವು ಲೈಟಾಗಿ ನೀರನ್ನು ಹಾಕ್ಕೊಂಡು ಲೂಸ್ ಮಾಡ್ಕೊಳ್ಳೋಣ. ನೋಡಿ ಉಪ್ಪು ಕಡಿಮೆ ಇತ್ತು, ನಾನು ಮತ್ತೆ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಇವಾಗ ಗಟ್ಟಿ ಇದೆ ಅಲ್ಲ, ಇದನ್ನು ನಾವೇನು ಮಾಡಬೇಕು, ಟೊಮೊಟೊ ಬೇಯ್ತಾ ಇದ್ದಂಗೆ ಸ್ವಲ್ಪ ನೀರು ಹಾಕ್ಕೊಬೇಕು. ನೀರು ಹಾಕ್ಕೊಳ್ಳಿ. ಇಲ್ಲಾಂದರೆ ನಿಮಗೆ ಕಾಯಿ ಹಾಲಿದ್ರೆ ಕಾಯಿ ಹಾಲನ್ನು ಕೂಡ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಗಟ್ಟಿ ಇರುವಂಥ ಕಾಯಿ ಹಾಲನ್ನು ಕೂಡ ಮಿಕ್ಸ್ ಮಾಡ್ಕೊಬೋದು. ನಾನು ಇವಾಗ ಅರ್ಜೆಂಟಾಗಿ ನಮಗೆ ಬೆಳಗ್ಗೆ ಟೈಮ್ ಇರಲ್ಲ, ಬೇಗ ಮಾಡಬೇಕು ಅಂದಾಗ ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ. ಇದನ್ನು ನೀವು ಇನ್ನೂ ಸ್ವಲ್ಪ ರಿಚ್ ಕ್ರೀಮಿ ಮಾಡಬೇಕು ಅಂದರೆ ಕಾಯಿ ಹಾಲು ಹಾಕಿ ಚೆನ್ನಾಗಿ ಕಾಯಿ ಹಾಲು ಕುದಿ ಬಂದಮೇಲೆ ಹುರಿದಿರುವಂಥ ಮೊಟ್ಟೆನ ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಕರಿ ರೆಡಿ. ಇದಕ್ಕೆ ನೀವು ತರಕಾರಿಯವರು ಆಗಲೇ ಹೇಳ್ದಂಗೆ ಕಾಳು ಅಥವಾ ತರಕಾರಿ ಬೇಯಿಸ್ಕೊಂಡು ಹಾಕಿದ್ರೆ ತರಕಾರಿ ಸಾರು ರೆಡಿ. ನೋಡಿ ಇವಾಗ ಸಾಫ್ಟ್ ಆ್ಯಂಡ್ ಫ್ಲಫಿ ಕೇರಳ ಸ್ಟೈಲ್ ಆಪಂ ಎಗ್ ಕರಿ ರೆಡಿಯಾಗಿದೆ. ಎಂಜಾಯ್.